ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಜೇತಾ ರುಚಿ ಮನೆ. ಯೂಶಲಿ ಬದ್ನೆಕಾಯಿ ಪಲ್ಯ ಅಂದ್ರೆ ನಂಗೆ ಬೇಡಪ್ಪ ಅನ್ನೋರೇ ಹೆಚ್ಚಲ್ವಾ. ಆದ್ರೆ ಇವತ್ ನಾನು ಮಾಡೋ ಈ ಕ್ರಿಸ್ಪಿ ಬೇಂಗನ್ ತವಾ ಫ್ರೈ ತಿಂದ್ರೆ ಬದ್ನೆಕಾಯಿ ಇಷ್ಟಪಡ್ದವರು ಪ್ಲೇಟ್ ಖಾಲಿ ಮಾಡ್ತಾರೆ. ಹೊರಗಡೆ ಸಖತ್ ಕ್ರಿಸ್ಪಿ ಆಗಿ ಒಳಗಡೆ ಸಾಫ್ಟ್ ಆಗಿರುತ್ತೆ. ಇದು ಅನ್ನ ರಸಂಗೆ, ಮೊಸರನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು 10 ಮಿನಿಟ್ಸ್ ಅಲ್ಲೇ ನೀವು ಮಾಡ್ಕೋಬಹುದು. ನಿಮ್ಗೇನು ಸೈಡ್ ಡಿಶ್ ಇಲ್ಲ, ಅನ್ನ ಸಾಂಬಾರ್ ಜೊತೆ ಏನು ಇಲ್ಲ ಅಂದ್ರೆ ಈ ಡಿಶ್ ನ 10 ಮಿನಿಟ್ಸ್ ಅಲ್ಲಿ ಫಟಾಫಟ್ ಅಂತ ಮಾಡ್ಕೋಬಹುದು. ಈ ಸೂಪರ್ ಕ್ರಿಸ್ಪಿ ಬೇಂಗನ್ ತವಾ ಫ್ರೈ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದ್ಲಿಗಿಲ್ಲಿ ನಾನು 4 ಸ್ಪೂನು ಕಡಲೆ ಹಿಟ್ಟು ತಗೋತಾ ಇದ್ದೀನಿ. ಈ ಬದನೆಕಾಯಿ ಎಷ್ಟಿದೆ ನೋಡ್ಕೊಂಡು ಅಷ್ಟು ಕಡಲೆ ಹಿಟ್ಟು ಹಾಕೊಳ್ಳಿ. ನಾನಿಲ್ಲಿ ದೊಡ್ಡದು ಬದನೆಕಾಯಿ ತಗೊಂಡಿದ್ದೀನಿ. ರುಚಿಗೆ ಉಪ್ಪು, 1 ಸ್ಪೂನು ಧನಿಯಾ ಪೌಡರು, ಚಿಲ್ಲಿ ಪೌಡರು ಅರ್ಧ ಸ್ಪೂನು, ಸ್ವಲ್ಪ ಆಮ್ಚೂರ್ ಪೌಡರು, ಸ್ವಲ್ಪ ಅಜ್ವೈನ್ ಹಾಕೋತಾ ಇದ್ದೀನಿ. ಹಾಕೊಂಡು ಸ್ವಲ್ಪ ಅರಿಶಿನ, ನೀರು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕೋಬೇಡಿ, ಒಟ್ಟಿಗೆನೆ ತೆಳ್ಳಗಾಗ್ಬಿಡುತ್ತೆ. ಸೊ ಮಿಕ್ಸ್ ಮಾಡಾದ್ಮೇಲೆ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಳ್ಳಿ. ಬೇಕಂದ್ರೆ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ತೆಳ್ಳಗೂ ಇರಬಾರ್ದು, ತುಂಬಾ ಗಟ್ಟಿನೂ ಇರಬಾರ್ದು. ಈ ಕನ್ಸಿಸ್ಟೆನ್ಸಿ ಅದೇ ಸಾಕು. ನೋಡಿ, ಈಗ ಬದನೆಕಾಯಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಇಲ್ಲ, ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಈ ತರ ಸ್ವಲ್ಪ ಕಟ್ ಮಾಡ್ಕೋಬೇಕು. ಎಲ್ಲಾನು ಈ ತರ ಕಟ್ ಮಾಡಿ ಇಟ್ಕೊಳ್ಳೋಣ. ಬಿಬಲ್ ನಾನು ಸ್ವಲ್ಪ ಸಾಲ್ಟ್ ಸ್ಪ್ರಿಂಕಲ್ ಮಾಡ್ತೀನಿ. ಸೊ ಸ್ಪ್ರಿಂಕಲ್ ಮಾಡಿದಾಗ ನೀರು ಬಿಟ್ಕೊಳುತ್ತೆ, ಅವಾಗ ಮಸಾಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೆ ಸ್ಪ್ರೆಡ್ ಮಾಡೋದ್ರಿಂದ ಮಸಾಲ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಈಗ ಕಟ್ ಮಾಡಿ ಇಟ್ಕೊಂಡಿರೋ ಬೇಂಗನ್ ತಗೊಂಡು ಮಾಡಿಟ್ಟಿರೋ ಮಸಾಲೆ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಇದು ಜಾಸ್ತಿನೂ ಎಣ್ಣೆ ಬೇಕಾಗಿಲ್ಲ ಇದಕ್ಕೆ. ನಂಗೆ ಎಣ್ಣೆ ಸೇರುತ್ತಪ್ಪ, ಜಾಸ್ತಿ ಎಣ್ಣೆ ತಿನ್ಬೇಕು ಡಯಟ್ ಮಾಡೋರ್ಗೆಲ್ಲ ಭಯ ಇದ್ರೆ ಇದು ಎದುರ್ಕೊಳ್ಳಲೇಬೇಡಿ. ಯಾಕಂದ್ರೆ ನಾವಿಲ್ಲಿ 2-3 ಸ್ಪೂನ್ ಹಾಕೊಂಡು ಫ್ರೈ ಮಾಡ್ಕೋತಾ ಇದೀವಿ. ಸ್ವಲ್ಪ ತವಾ ಬಿಸಿ ಆಗ್ಲಿ. ಮಾಡಿಟ್ಕೊಂಡಿರೋ ಬದನೆಕಾಯಿ ಪೀಸಸ್ನ ತವಾ ಮೇಲೆ ಇಟ್ಕೊಳ್ಳೋಣ. ನೀವು ಬೇಕಂದ್ರೆ ಈವ್ನಿಂಗ್ ಸ್ನಾಕ್ಸ್ ಕಾಫಿ ಜೊತೆನೂ ತಿನ್ಬೋದು, ಚೆನ್ನಾಗಿರುತ್ತೆ. ಹೇಳಿದ್ನಲ್ಲ, ಬದನೆಕಾಯಿ ತಿಂದಲೇ ಇರೋರು ಇದನ್ನ ಇಷ್ಟಪಟ್ಟು ತಿಂತಾರೆ. ಎರಡು ಕಡೆ ಗೋಲ್ಡನ್ ಬ್ರೌನ್ ಆಗ್ಬೇಕು. ನೀವು ಬೇಕಂದ್ರೆ ಜಾಸ್ತಿ ಎಣ್ಣೆನೂ ಹಾಕೋಬಹುದು, ಇಲ್ಲಾಂದ್ರೆ ಸ್ವಲ್ಪ ಎಣ್ಣೆಲೂ ಫ್ರೈ ಮಾಡ್ಕೋಬಹುದು. ಒಂದು ಪ್ಲೇಟು ಕ್ಲೋಸ್ ಮಾಡಿಡೋಣ, ಬೇಗ ಬೇಯುತ್ತೆ. ನೋಡಿದ್ರಲ್ಲ, ಬ್ರೌನ್ ಆಗ್ತಾ ಇದೆ. ಸ್ವಲ್ಪ ಬೇಕಂದ್ರೆ ಎಣ್ಣೆ ಸ್ವಲ್ಪ ಹಾಕೊಂಡು, ನಾನು ಜಾಸ್ತಿ ಯೂಸ್ ಮಾಡಿಲ್ಲ, ಇಲ್ಲಿ 2-3 ಸ್ಪೂನ್ ಯೂಸ್ ಮಾಡಿದ್ದೀನಿ ಅಷ್ಟೇ. ತುಂಬಾ ಡ್ರೈ ಅನ್ಸಿದ್ರೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎರಡು ಕಡೆ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿದೆ, ಈ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, 10 ಮಿನಿಟ್ಸ್ ಅಲ್ಲಿ ಹೇಗೆ ಕ್ರಿಸ್ಪಿ ಆಗಿರೋ ಬೇಂಗನ್ ತವಾ ಫ್ರೈ ಮಾಡ್ಬೋದು. ತುಂಬಾ ಈಸಿ ಕೂಡ, ನೆಂಚ್ಕೊಳಕ್ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ. ಇದ್ರ ಬದಲು ನೀವು ಪೊಟ್ಯಾಟೊ, ಎಡ್ಡೆಕೋಸು, ಬೇರೆ ವೆಜಿಟೇಬಲ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಚೆನ್ನಾಗಿರುತ್ತೆ, ಹೆಲ್ತಿ ಕೂಡ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.